ಕೃಷಿ ಸಂಶೋಧನೆಯ ಧ್ರುವತಾರೆ ಡಾಕ್ಟರ್ ಜಗದೀಶ್. ಕೆಳದಿ ಶಿವಪ್ಪನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಜಗದೀಶ್ ಅವರ ನಿವೃತ್ತಿ ಪ್ರಯುಕ್ತ ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಸಮಾರಂಭ ಅತ್ಯಂತ ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾಯಿತು. ವಿಶ್ವವಿದ್ಯಾಲಯದ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿಗಳು ಜೊತೆಗೂಡಿ ಏರ್ಪಡಿಸಿದ್ದ ಈ ಸಮಾರಂಭದಲ್ಲಿ ಡಾಕ್ಟರ್ ಜಗದೀಶ್ ಅವರ ಒಡನಾಡಿಗಳು ಮತ್ತು ಸಹಪಾಠಿಗಳು ತಮ್ಮ ನೆಚ್ಚಿನ ನಾಯಕನನ್ನು ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸಿ ಸ್ಮರಣಿಕೆಗಳನ್ನು ನೀಡಿ ಬೀಳ್ಕೊಟ್ಟರು. ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ಡಾಕ್ಟರ್ ಜಗದೀಶ್ ಅವರ ಸೇವೆ ಮತ್ತು ಸಾಧನೆಗಳು ಸದಾ ಹಸಿರಾಗಿರುತ್ತವೆ ಎಂದು ಮಾತನಾಡಿದ ಡಾಕ್ಟರ್ ಶಶಿಧರ್. ಯಾಕೆಂತಂದ್ರೆ ಈ ಸಾರಿ ಬಜೆಟ್ ಅಲ್ಲಿ ನಾವು ಏನಾದರೂ ಹೊಸದು ಬೇಕು ಅಂತ ಕೇಳಿದಾಗ ನಾನೊಂದು ಹೆಸರು ಹೇಳೋದು ಕೆಳದಿ ಶಿವಪ್ಪನಾಯ್ಕನ ಮಣ್ಣು ಸಂರಕ್ಷಣೆ ಅಂತ. ಆಗ ಅವರು ಕೆಳದಿ ಶಿವಪ್ಪನಾಯ್ಕನ ಜೊತೆಗೆ ಕೆಳದಿ ಚೆನ್ನಮ್ಮಂದು ಒಂದು ಚೇರ್ ಮಾಡಬೇಕು ಅಂತ ಹೇಳಿದ್ರು. ಇವೆರಡನ್ನ ಬೆಳೆಸಿದ್ರು. ಆದರೆ ಸರ್ಕಾರದಿಂದ ಇದೆರಡು ಆಗಲಿ. ಬಹಳ ವಿಶೇಷ ಅಂತಂದ್ರೆ ಇವೆರಡನ್ನು ಮಾಡಲೇಬೇಕು ಅಂತ ಹೇಳಿ ವಿಶ್ವವಿದ್ಯಾಲಯದ ಅನುದಾನವನ್ನು ಕೊಟ್ಟು ಈ ಎರಡೂ ಚೇರ್ಗಳನ್ನು ನಮ್ಮ ವಿಶ್ವವಿದ್ಯಾಲಯ ಸ್ಥಾಪಿಸಿದ್ದಾರೆ. ಅದಕ್ಕೆ ಹೆಡ್ಸ್ ಆಫ್. ಯಾಕಂತಂದ್ರೆ ಪ್ರಧಾನಮಂತ್ರಿಯವರು ಮಂದಿರದಲ್ಲಿ ಒಂದ್ಸಾರಿ ಹೇಳ್ತಾ ಇದ್ರು, ಕೆಳದಿ ಚೆನ್ನಮ್ಮನಂತಹ ರಾಣಿಯನ್ನ ಇವತ್ತು ನಮ್ಮ ದೇಶ ಮರ್ತೋಗ್ಬಿಟ್ಟಿದೆ. ಅವ್ರ ಬಗ್ಗೆ ಒಂದೇ ಒಂದು 36 ಪುಸ್ತಕವನ್ನು ನಾನು ಬರೆದಿದ್ದೆ. ಅದಾದ್ಮೇಲೆ ಯಾರು ಅವರನ್ನು ನೆನಪಿಸುವಂತ ಕೆಲಸ ಮಾಡಿಲ್ಲ ಅಂತ ಹೇಳ್ತಿದ್ರು. ಜಗದೀಶ್ ಅವರು ಅವರ ಹೆಸರಿನಲ್ಲಿ ಶಾಶ್ವತವಾದ ಒಂದು ಚೇರ್ ಅನ್ನು ಸ್ಥಾಪಿಸಿದ್ದಾರೆ. ನಿಜಕ್ಕೂ ಇದು ಕನ್ನಡ ನಾಡು ಮೆಚ್ಚುವಂತ ಅದ್ಭುತವಾದ ಕೆಲಸ ಇದು ಅನ್ನೋದನ್ನ ನಾನು ನಿಮ್ಮ ಗಮನಕ್ಕೆ. ಡಾಕ್ಟರ್ ಜಗದೀಶ್ ಕೇವಲ ಒಬ್ಬ ಅಧಿಕಾರಿಯಾಗಿರಲಿಲ್ಲ, ನಮ್ಮೆಲ್ಲರ ಮಾರ್ಗದರ್ಶಕರಾಗಿದ್ದರು ಎಂದು ಮಾತನಾಡಿದ ಡಾಕ್ಟರ್ ಹೇಮ್ಲಾ ನಾಯ್ಕ್. ಏನೇ ಬಂದರೂ ಕೂಡ ಏನೋ ಒಂದು ಸಂಸ್ಥೆ ಕಟ್ಟಲಿಕ್ಕೆ ಒಂದು ಸಣ್ಣ ಪುಟ್ಟ ತಪ್ಪುಗಳು ಆಗ್ತಾವೆ. ನನಗೋಸ್ಕರ ಮಾಡ್ತಿಲ್ಲರಿ ಅಂತ ಎಲ್ಲರೂ ಸೇರಿ ಮಾಡೋಣ, ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ಧೈರ್ಯ ಇದೆಯಲ್ಲ, ಅದು ಯಾರಿಗೆ. ಸೊ ಆ ರೀತಿಯಾಗಿ ನಿಮಗೆಲ್ಲರಿಗೂ 104 ಜನರಿಗೆ ಒಂದು ವಿಶ್ವವಿದ್ಯಾಲಯವನ್ನು ಅಪಾಯಿಂಟ್ ಮಾಡಿ ಇವತ್ತು ಶಿಕ್ಷಣ ಏನು ಎಜುಕೇಶನ್ ಕೊಡಲಿಕ್ಕೆ ಬಹಳಷ್ಟು ಸಹಕಾರಿಯಾಗಿದೆ. ಮತ್ತೆ ನನಗೆ ಒಬ್ಬ ಉನ್ನತ ಅಧಿಕಾರಿಯಾಗಿ ಅವರ ಜೊತೆ ಒಡನಾಟದಲ್ಲಿದ್ದು ಶಿಕ್ಷಣ ನಿರ್ದೇಶಕನಾಗಿ ಸುಮಾರು 3 ವರ್ಷಗಳ ಕಾಲ ಡಿ ಆಗಿ ಕೂಡ ಅವರ ಸಂದರ್ಭದಲ್ಲಿ ನಾನು ವಿ ಸಿ ಆಗೋದಾಗ ಡಿ ಕೂಡ ಇದ್ದೆ. ಅದ ನಂತರ DR ಅಂದರು. ಆಮೇಲೆ ಬಹಳಷ್ಟು ಕೆಲಸಗಳನ್ನ ಅವ್ರ ಜೊತೆ ಅವ್ರು ಏನೇ ಕೇಳಿದ್ರು ಕೂಡ ನಾನು ಇಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಕಾರಣ ಇಷ್ಟೇ, ಒಬ್ಬ ವ್ಯಕ್ತಿ ವೈಸ್ ಚಾನ್ಸಲರ್ ಆಗಿ ಬಂದ್ಮೇಲೆ ಅವ್ರದೇ ಆದಂತ ಒಂದು ಚಿಂತನೆಗಳಿರ್ತದೆ. ಆ ಗುರಿಯನ್ನ ಮುಟ್ಟಬೇಕು ಅಂತ ಹೇಳಿ ಎಲ್ಲರ ಸಹಕಾರ ಸಹಜವಾಗಿ ಬೇಕಾಗ್ತದೆ. ಅದೇ ರೀತಿ ಅವರ ಕೊನೆ ಭಾಷಣದಲ್ಲಿ ಹೇಳುವಾಗ ಪ್ರತಿಯೊಬ್ಬರ ನೆನಪು ಮಾಡಿಕೊಂಡು ಕೂಡ ಅವರು ನನಗೆ ಹಾಕಿದರು. ಒಂದು ವಿಶ್ವವಿದ್ಯಾಲಯ ಕಟ್ಟಬೇಕು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ತನ್ನ ಸಂಸಾರವನ್ನು ದೂರ ಇಟ್ಬಿಟ್ಟೆ ಮತ್ತೆ ಕಟ್ಟಬೇಕಾಗತ್ತೆ. ಯಾಕಂದ್ರೆ ಎಲ್ಲರಿಗೂ ಕೂಡ ಬೆಳಿಗ್ಗೆ 9 ರಿಂದ 5 ಗಂಟೆ ಸಮಯ ಇದ್ರೆ ಅವರಿಗೆ ಸಮಯದ ಫಿಕ್ಸೇ ಇರಲ್ಲ. ಮಧ್ಯರಾತ್ರಿವರೆಗೂ ಕೆಲಸ ಮಾಡ್ತಾ ಇದ್ರು. ಸಾಮಾನ್ಯವಾಗಿ ಮೇಡಮ್ಗೆ ಈಗ ರಿಟೈರ್ಡ್ ಆದ್ಮೇಲೆ ಸ್ವಲ್ಪ ಖುಷಿ ಕೊಡ್ಬೋದು, ಅವ್ರು ಪೆನ್ಷನಾಗಿ ನಮ್ಮ ಜೊತೆ ಸಿಗ್ತಾರೆ ಅಂತ. ಒಂದು ಕಡೆ ಹೇಳ್ತೀನಿ, ಅವ್ರ ಜೊತೆ ಮಾಡಿರುವಂತ ಕೆಲಸವನ್ನ ನಾವು ಯಾರು ಬರಲಿಕ್ಕಾಗಲ್ಲ. ಯಾಕಂದ್ರೆ ಇಂಥ ಸುಂದರವಾದ ಒಂದು ವಿಶ್ವವಿದ್ಯಾಲಯನ ಸುಮಾರು 1000 ಜನರನ್ನ ಈ ಕ್ಯಾಂಪಸ್ ನಲ್ಲಿ ತಂದ್ಬಿಟ್ಟು ವಿದ್ಯಾರ್ಥಿಗಳನ್ನ ಸೇರಿ ಅಷ್ಟೆಲ್ಲ ಕೆಲಸ ಮಾಡಿರೋದು ನಿಜವಾಗ್ಲೂ ಒಂದು ಸಣ್ಣ ಮಾತಲ್ಲ. ಯಾಕಂದ್ರೆ ಇದು ಪ್ರಾರಂಭ. ಈ ವಿಶ್ವವಿದ್ಯಾಲಯ ಕಟ್ಟಲಿಕ್ಕೆ ಅವರು ಬುನಾದಿ ಹಾಕೊಟ್ಟಿರುವಂತಹದಾದ್ರೆ ಯಾರು ಮಾಡಲಿಕ್ಕಾಗಲ್ಲ. ನಡುವೆ ಅವ್ರು ಹೇಳಿದಂಗೆ ಬಂದಾಗ ಖುಷಿ ಕೊಟ್ಟು ಸುಮಾರು 4 ವರ್ಷಗಳ ಕಾಲ ಅವರು ಪಟ್ಟಂತ ಕಷ್ಟ ಅದು ಮನೆಗೆ ಗೊತ್ತು. ಹತ್ರದಲ್ಲಿ ನಾನು ಕೂಡ ನೋಡಿದ್ದೇನೆ. ಬಹಳಷ್ಟು ಹೇಳ್ತಿದ್ದೆ, ಸ್ವಲ್ಪ ತಾಳ್ಮೆ ಇರಲಿ, BP ಕಡಿಮೆ ಮಾಡ್ಕೊಳ್ಳಿ, ಕೂಲಾಗಿರಲಿ ಅಂತ ಬಹಳಷ್ಟು ಹೇಳ್ತಾ ಇದ್ದೆ. ಬಂದ್ಮೇಲೆ ಇಷ್ಟ. ಯಾಕೆಂದ್ರೆ ಯಜಮಾನನ್ಗೆ ಎಲ್ಲರೂ ಬಯಸ್ತಾ ಇರ್ತೀವಿ, ಅವರೇ ಕೊಡ್ಬೇಕು ಬೇರೆ ಯಾರು ಎಲ್ಲರೂ ಕೇಳೋರೆ, ಅದ್ರ ಕೊಡಿ ಅನ್ನೋರು ಯಾರು. ಸೊ ಆ ನಿಟ್ಟಿನಲ್ಲಿ ನಾವು ಈ ವಿಶ್ವವಿದ್ಯಾಲಯಕ್ಕೆ, ಅದು ಕೃಷಿ ಅಂತ ಅಂದ ತಕ್ಷಣ ಏನೋ ಬಹಳಷ್ಟು ಕಲ್ಪನೆಗಳು ಇಟ್ಕೊಂಡಿರ್ತಾರೆ. ಇರುವಕ್ಕಿಯ ವಿಶ್ವವಿದ್ಯಾಲಯ ಈ ಮಟ್ಟಕ್ಕೆ ಬೆಳೆದು ನಿಂತಿರುವುದರ ಹಿಂದೆ
ಡಾಕ್ಟರ್ ಜಗದೀಶ್ ರವರ ಬೆವರಿನ ಹನಿಗಳಿವೆ ಎಂದು ಮಾತನಾಡಿದ ಡಾಕ್ಟರ್ ಗಣಪತಿ. ಹಾಗೂ ಇವತ್ತಿನ ಕೇಂದ್ರವಾಗಿರ್ತಕ್ಕಂಥ ನಾನು ಒಂದು 2-3 ಸಂಗತಿಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಾಹೇಬರು. ಮೊದಲಾಗಿ ಈ ಒಂದು ಈ ಕಳ್ಳಿ ಶಿವನಾಯಕ ವಿಶ್ವನಾಥ ಬಡಕಾಯಕ ವಿಜ್ಞಾನ ವಿಶ್ವವಿದ್ಯಾಲಯ ಪ್ರಾರಂಭ ಆಯಿತು. 2017ರಲ್ಲಿ 2017 ನಾನು ರಿಪೋರ್ಟ್ ಮಾಡಿದ್ದು. ಅದರ ಜೊತೆಗೆ ಮುಖ್ಯ ವಿಜ್ಞಾನಿಯಾಗಿ ಕೆ.ಎಸ್. ಲತೀಫ್ ಸರ್ ಹೇಳಿ ಅವರು ಕೂಡ ಅದಕ್ಕೆ ರಿಪೋರ್ಟ್ ಮಾಡಿದ್ದು. ನಾವು ರಿಪೋರ್ಟ್ ಮಾಡಿದ್ದು ಅಲ್ಲಿಂದ ಫಾರ್ಮಸ್ಯೂಟಿಕಲ್ ಆಗಿ ವರ್ಕ್ ಮಾಡ್ತಾ ಇದ್ವು. ಸಾಹೇಬರು ಡೀನ್ ಆಗಿದ್ದರು ಶಿವಮೊಗ್ಗದಲ್ಲಿ ಕಾಲೇಜಲ್ಲಿ. ತಕ್ಷಣದಲ್ಲಿ 2022ರಲ್ಲಿ ಶಿಫ್ಟ್ ಮಾಡಬಹುದು ಅಂತೇಳಿ ಕಾಲೇಜನ್ನು ಹಾಸ್ಟೆಲ್ ಸ್ಟೂಡೆಂಟ್ಸ್ ಅಲ್ಲಿ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಯುವೈಟಿ ಕ್ಯಾಂಪಸ್ ಕಾಲೇಜ್ ಸ್ಟಡಿ ಮಾಡ್ತಾ ಇದ್ರು. ಯುವೈಟಿ ಕ್ಯಾಂಪಸ್ ಅವನ್ನ ತಕ್ಷಣ ಶಿಫ್ಟ್ ಮಾಡಿಕೊಂಡ ಡೀನ್ ಅವರು ಕರ್ತವ್ಯವಾಗಿ ಶಿಫ್ಟ್ ಮಾಡಿದರು. ಅಲ್ಲೇನೋ ಫೆಸಿಲಿಟೀಸ್ ಇರಲಿಲ್ಲ ಹಾಸ್ಟೆಲಲ್ಲಿ, ಯಾವುದೇ ನೀರಿಲ್ಲ, ಎಲೆಕ್ಟ್ರಿಸಿಟಿ ಯಾವುದೇ ಫೆಸಿಲಿಟೀಸ್ ಇಲ್ಲ. ತಕ್ಷಣವಾಗಿ ಅವರು ಇಮಿಡಿಯೇಟ್ ಆ್ಯಕ್ಷನ್ ಅವ್ರು ಹೇಗಾಗುತ್ತೆ ಒಂಥರ ಬರೀ ಟೈಪಲ್ಲಿ ಅವ್ರದ್ದು ಕೆಲಸ ಆಗಬೇಕು. ಆ ರೀತಿ ಒಂದು ವೇಗದಲ್ಲಿ ಅವ್ರದ್ದು ಕೆಲಸ ಅದನ್ನು ನಾವು ನಮ್ದು ಅವಕಾಶ ನಾವು ಕಲಿಬೇಕಾಗಿತ್ತು. ಸಾಹೇಬ್ ಹತ್ರ ಯಾವುದೇ ಕೆಲಸ ಇಮಿಡಿಯೇಟ್ ಆಗಬೇಕು. ಆ ರೀತಿ ಆ್ಯಕ್ಷನ್ ಒಂಥರ ಟೈಪ್ನಲ್ಲಿ ಶಿಫ್ಟ್ ಮಾಡಿದ್ರು. ಶಿಫ್ಟ್ ಮಾಡಿ ತಕ್ಷಣದಲ್ಲಿ ಯಾವ ವ್ಯವಸ್ಥೆ ಇಲ್ಲ ಅವರಿಗೆ ಹುಡುಗರಿಗೆ. ಒಂದು ಹಾಸ್ಟೆಲ್ ವ್ಯವಸ್ಥೆಯಲ್ಲಿ ಒಂದು ಕಾಟನ್ ಇಲ್ಲ, ಚೇರ್ ಇಲ್ಲ, ನೀರಿಲ್ಲ, ಗ್ಯಾಸ್ ಇರಲಿಲ್ಲ, ಇವತ್ತು ಫುಡ್ ಇರಲಿಲ್ಲ. ಸೊ ಆ ಸಂದರ್ಭದಲ್ಲಿ ಅವರು ಎಷ್ಟು ಬೇಗನೆ ಕ್ರಿಯೇಟ್ ಮಾಡಿದ್ರೆ ಅಷ್ಟು ಫಾಸ್ಟ್ ಆಗಿ ಹುಡುಗರಿಗೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಇಮಿಡಿಯೇಟ್ ಆಗಿ ಒಂದು ವೀಕಲ್ಲೇ ವ್ಯವಸ್ಥೆ ಮಾಡಿಸಿ ಆ ಹುಡುಗರಿಗೆ ಯಾವುದೇ ರೀತಿ ತೊಂದರೆ ಆಗೋದು ಹೇಳಿದ್ರು ನಮಗೆ. ಅದು ನಮಗೆ ಏನೋ ಸ್ವಲ್ಪ ಚೆಕ್ ಪ್ರಾಬ್ಲಮ್ ಆಯಿತು ಹಾಸ್ಟೆಲಲ್ಲಿ. ಗಣಪತಿ ಯಾವುದೇ ಕಷ್ಟದಲ್ಲೂ ಕೂಡ ಅವರಿಗೆ ಊಟ ನಿಲ್ಬಾರ್ದು, ನಮ್ಮ ಹುಡುಗರಿಗೆ ಊಟ ಸ್ಟಾಪ್ ಆಗಬಾರ್ದು ಅಂತ ಹೇಳಿ ನನಗೆ ಒಂದು ಸಂದೇಶ ಕೊಟ್ಟರು. ಅದೇ ರೀತಿ ನಾನು ಕ್ಯಾಂಪಸ್ ಏನಾಗಿದೆ ಅಂದರೆ ಬರೀ ಜನಗಳು ರಾಶಿಯಾಗಿ ಯಾವುದೇ ರೀತಿ ಬೌಂಡ್ರಿ ಇರಲಿಲ್ಲ, ಕಾಂಪೌಂಡ್ ಇರಲಿಲ್ಲ. ಅದರಲ್ಲಿ ದನಗಳೆಲ್ಲ ಕಡೆಯಿಂದಲೂ ದನಗಳು ಬಂದು ಸೇರ್ಕೊಳ್ಳೋದು. ಇದೇ ಒಂದು ಈ ಸುತ್ತಮುತ್ತ ಹಳ್ಳಿಗಳು ದನಗಳಿದ್ರು ಇದೇ ವಾಸಸ್ಥಾನ ಆಗಿರುತ್ತೆ, ಇದೇ ಕೊಟ್ಟಿಗೆ ಆಗಿತ್ತು ಆ ಟೈಪ್. ನಮ್ಮ ಕನ್ನಡ ಹೇಳ್ಬೇಕಂದ್ರೆ ಕೊಟ್ಟಿಗೆ. ಸೊ ಹಾಗಾಗಿ ಡೈಲಿ ಸೆಮಿನಾರು ಅದು ಯೂನಿಟ್ ಮಾಡೋದೆಲ್ಲ ಮಾಡ್ತಿದ್ದು. ತಕ್ಷಣ ಅವರು ನೋಡ್ರಿ ಎಲ್ಲದ ಕ್ಲೀನ್ ಆಗಿರ್ಬೇಕು ಅಂತ ಹೇಳಿದ್ರು. ಸೊ ಅವಾಗ ಇಮಿಡಿಯೇಟ್ ಒಂದನ್ನು ಕ್ಲೀನ್ ಮಾಡೋಕ್ಕೆ ಮತ್ತೆ ನೆಕ್ಸ್ಟ್ ಡೇ ಸೇಮ್ ಅದೇ ರೀತಿ ಸ್ಟೇಟಸ್ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂತ ಇಮಿಡಿಯೇಟ್ ಮತ್ತು ಹಾಸ್ಟೆಲ್ ಕೂಡ ಸ್ಟೇ ಮಾಡಿದ್ರು. ಪ್ರಥಮ ಬಾರಿಗೆ ಹಾಸ್ಟೆಲ್ಗೆ ವ್ಯವಸ್ಥೆ ಮಾಡಿಬಿಟ್ಟು ಅದನ್ನು ಆ ಸಮಸ್ಯೆನ ಅರ್ಥಕೊಂಡು ಆ ಸಮಸ್ಯೆಯನ್ನು ಅದೇ ರೀತಿ ಇಮಿಡಿಯೇಟ್ ಆ್ಯಕ್ಷನ್ ಮಾಡೋಂಥದ್ದು ಅವರೊಂದು ಒಂದು ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಲನ್ನು ನಿಜವಾಗ್ಲೂ ಮೆಚ್ಚಬೇಕಾಗಿದೆ. ಇಮಿಡಿಯೇಟ್ ಆ್ಯಕ್ಷನ್ ಆಗಬೇಕು. ಹಾಗಾಗಿ ಹಾಸ್ಟೆಲ್ ಸ್ಟೇ ಮಾಡಿದ್ರು ಪ್ರತಿಯೊಬ್ಬರು. ಡಾಕ್ಟರ್ ಜಗದೀಶ್ ಅವರ ವಿಧೇಯದ ವೇಳೆ ಸಹಪಾಠಿಗಳು ಮತ್ತು ಸಹೋದ್ಯೋಗಿಗಳು ಕಣ್ಣೀರಿನ ಮೂಲಕ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಬೇಡಿಕೆ ಭಾಳ. ಅದರಲ್ಲಿ ನಾವು ಆಲ್ರೆಡಿ ಎಲ್ಲರಿಗೂ ಗೊತ್ತಿದ್ದ ಪ್ರಕಾರ ಲಾಸ್ಟ್ ಇಯರ್ ನಾವು ನರ್ಸರಿ ಪ್ಲಾಂಟಿಂಗ್ ಮೆಟೀರಿಯಲ್ನಿಂದ 70 ಲಕ್ಷ ನಾವು ರೇಷನ್ ಯೂನಿವರ್ಸಿಟಿಗೆ ಕೊಟ್ಟಿದ್ದು ದಾಖಲೆ ಇದೆ. ಇಷ್ಟು ನಾನು ಬಂದು ಇಲ್ಲಿ ವರ್ಕ್ ಮಾಡೋದಕ್ಕೆ ಅವರ ಸಹಕಾರ ಬಹಳ ಮುಖ್ಯ. ಯಾಜೆ ವೈಸ್ ಅಂತ ನಾನು ಹೇಳಿದನು ಸಹಿತ ಅಷ್ಟು ಅವರು ಬಜೆಟ್ ಕೊಟ್ಟು ಅದಕ್ಕೆ ಸಹಕಾರ ಮಾಡ್ತಾರೆ. ಅದರ ಜೊತೆಗೆ ಇಂದಿನ ಸಂಶೋಧನಾ ನಿರ್ದೇಶಕರು, ಸಹ ಸಂಶೋಧನಾ ನಿರ್ದೇಶಕರು ಮತ್ತು ನನ್ನ ಸಹಪಾಠಿಗಳ ಎಲ್ಲ ಒಂದು ಕೋಆಪರೇಷನ್ನಿಂದ MBHRS ಇರುವಾಗಿ ಇವತ್ತು ಡೆವಲಪ್ ಆಗಿದ್ದು. ನಾನು ನನ್ನ ಬಗ್ಗೆ ನಾನು ಅಪ್ರಿಷಿಯೇಟ್ ಮಾಡ್ತಿಲ್ಲ, ಬೇರೆಯವರು ಬಂದು ನೋಡಿ ಅವ್ರು ಅಪ್ರಿಷಿಯೇಟ್ ಮಾಡಬೇಕು. ಈಗಾಗಲೇ ಗಣಪತಿ ಸರ್ ಜೊತೆಗೆ ಡಾಕ್ಟರ್ ಮಡಿಕೇರಿ ಸರ್ ಬಂದಿದ್ದರು, ರವಿ CS ಬಂದಿದ್ದರು, SV ಚಂದ್ರಶೇಖರ್ ಬಂದಿದ್ದರು, ನಾನು ಇದ್ದೆ, ವಾಸುದೇವ್ ಸರ್ ಜೊತೆ. ಸ್ವಂತ ಪ್ರಾಬ್ಲಮ್ ಅಂತ ಅವ್ರು ಸಾಲ್ವ್ ಮಾಡಿದ್ರು. ನನಗೆ ರಿಯಲಿ ಅಪ್ರಿಷಿಯೇಟ್. ಅದೊಂದು ಭಾರಿ ತುಂಬ PG ಆಗಲಿ PG ಆಗಲಿ PhD ಆಗಲಿ ಎಲ್ಲ ಸ್ಟೂಡೆಂಟ್ಸು. ಎರಡನೇದಾಗಿ ತುಂಬ ರಿಸರ್ಚಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಪ್ರತಿಯೊಂದು ವಿದ್ಯೆ ಮಾಡ್ತಾ ಇರೋ ಟೀಚರು ರಿಸರ್ಚ್ ಮಾಡಬೇಕು, ಆ ದಿಸೆಯೇ ಅವ್ರು ಬೆಳೆಸ್ತಾರೆ. ಅದು ಎರಡನೇ. ಮೂರನೇದಾಗಿ ರಿವಾಲ್ಯೂಮೆಂಟ್ ಅಂತ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿ, ಅದು ಇನ್ನೊಂದು ರಿವಾಲ್ಯೂಮೆಂಟ್ ಕಾನ್ಸೆಪ್ಟ್ ಇದ್ರೂ ಎಲ್ರಿಗೂ ರಿವಾಲ್ಯೂಮೆಂಟ್ ಕೊಡಬೇಕು, ಎಲ್ಲರೂ ಏನೋ ಒಂದು ಆ್ಯಕ್ಟಿವಿಟಿ ತಗೊಂಡು ಯೂನಿವರ್ಸಿಟಿಗೆ ಒಂದು ಕಾಂಟ್ರಿಬ್ಯೂಷನ್ ಮಾಡಬೇಕು ಅನ್ನೋದು ಅದೊಂದು ತುಂಬ ಒಂದು ಒಳ್ಳೆಯ ಕಾನ್ಸೆಪ್ಟ್. ನಾಲ್ಕನೇದಾಗಿ ಎಕ್ಸ್ಟೆನ್ಷನ್ ತುಂಬ ಚೆನ್ನಾಗಿ ಇಂಪಾರ್ಟೆನ್ಸ್ ಕೊಡ್ತಾರೆ. ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ, ಯಾರೇ ರೈತರು ಬಂದ್ರು ತುಂಬ ಆತ್ಮೀಯವಾಗಿ ಮಾತಾಡ್ತಾರೆ. ಮತ್ತೆ ಅವರ ಒಂದು ಬಯೋಡೇಟಾವನ್ನು ನೋಡಿದರೆ ಅವರ ಸಾಧನೆಗಳು, ಅವರ ಕೊಡುಗೆಗಳ ಬಗ್ಗೆ ಅನೇಕ ನಮ್ಮ ಸಂಬಂಧಿಕರು ಮಾತಾಡಿದ್ದಾರೆ. ನಾವೆಲ್ಲರೂ ಕೂಡ ನೋಡಿದ್ವಿ.
ಕಾರಣ ಅಂದರೆ ಅವರು ವಿದ್ಯಾರ್ಥಿ ಜೀವನದಲ್ಲೂ ಒಳ್ಳೆಯ ಒಂದು ವಿದ್ಯಾರ್ಥಿಯಾಗಿರ್ತಕ್ಕಂಥದ್ದು. ಎರಡನೇದು ಅವರು 4 ವಿಶ್ವವಿದ್ಯಾಲಯಗಳು ಕೂಡ ವಿದ್ಯಾಲಯಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಹೆಚ್ಚಾಗಿ ಅವರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಮತ್ತು ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಮಾಡಿರ್ತಕ್ಕಂಥ ಸಾಧನೆ. ಯಾಕೆ ಬಹಳಷ್ಟು ಬೆಳೆಗಳು ತಾವೆಲ್ಲ ನೋಡಿದರೆ ಅವರು ಸುಮಾರು 25 30 ಬೆಳೆಗಳಲ್ಲಿ ವಿವಿಧ ತಳಿಗಳನ್ನು ರೈತ ಸಮುದಾಯಕ್ಕೆ ಕೊಟ್ಟಿದ್ದಾರೆ. ಅವುಗಳನ್ನು ನೀವು ಮಾನಿಟರ್ ಆಗಿ ಒಂದು ತಳಿಯಿಂದ ಎಷ್ಟು ಇಳುವರಿ ಬಂತು ಅದಕ್ಕೆ ಮಾನಿಟರಿ ಬೆನಿಫಿಟ್ ಅನ್ನು ಮಕ್ಕಳ ಮೇಡಮ್ ಹೇಳ್ತಾರೆ. ನಿಟ್ಟಾಗಿ ಅದರ ಬೆಲೆಯನ್ನು ಬಿಡಿಸಿದ್ರೆ ಅದು ಅಪಾರವಾದ ಕೋಟಿಗಳು ಎಷ್ಟೋ ಶತಕೋಟಿಗೆ ಸಮಾನ. ಅದನ್ನು ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಕೆಲಸವನ್ನು ಕಾರ್ಯಗತವಾಗಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಇಲ್ಲಿಗೆ ಏನು ಯುವಕಿ ಬ್ಯಾಚ್ ಒಂದು ದೊಡ್ಡ ಒಂದು ಸಾಹಸ ಅಂತ ಅನ್ಕೊಳ್ತೀನಿ. ಬೇರೆ ಯಾರೇ ಟೀಮ್ ಆಗಿದ್ರು ಕೂಡ ಅಷ್ಟು ಮಾಡ್ತಿದ್ರೋ ಇರೋ ಗೊತ್ತಿಲ್ಲ. ಆ ನಂತರದಲ್ಲಿ ಆವಾಗಿನ ಯುವಕಿಗೂ ಈಗಿನ ಯುವಕಿಗೂ ನೀವು ಕೇಳ್ತಾ ಇದ್ದೀರಾ ಎಷ್ಟು ಅದನ್ನ ಬಂದು ಪ್ರಾರಂಭದಲ್ಲೇ ಅದನ್ನ ಕೈಗೆತ್ಕೊಂಡು ಅವರ ಆ ಸಂದರ್ಭದಲ್ಲಿ ನಾವು ಜೊತೆಗೆ ಇದ್ವಿ. ಎಷ್ಟು ಕಷ್ಟ ಆಗ್ತಿತ್ತು ಆ ಸಂದರ್ಭದಲ್ಲಿ ಅವರಿಗೆ ಅಂದರೆ ಅದನ್ನ ಮ್ಯಾನೇಜ್ ಮಾಡೋದು. ಅಷ್ಟು ಫೋನ್ ಕಾಲ್ಸು, ಪ್ರೆಸರು, ಅದನ್ನೆಲ್ಲ ಮೆಟ್ಟಿ ನಿಂತು ಇವತ್ತು ಮೊದಲ ಇಷ್ಟು ಪ್ರಥಮ ಬಾರಿಗೆ ಒಂದು ನೇಮಕಾತಿಯನ್ನ ಮಾಡಿದಂತಹ ಕೀರ್ತಿ ಈ 2012 ಎಸ್ಟಾಬ್ಲಿಷ್ ಯೂನಿವರ್ಸಿಟಿ ಆ ಕೀರ್ತಿ ಅವರಿಗೆ ಸಲ್ಲುತ್ತೆ. ಹಾಗೆ ಅವರ ಒಂದು ಎನರ್ಜಿ ನೋಡ್ತಿರ್ತೀವಿ. ಅದು ಯಾವುದೇ ಒಂದು ಬೆಂಗಳೂರಿಗೆ ಹೋದ್ರೆ ಮತ್ತೆ ನೆಕ್ಸ್ಟ್ ಡೇನೆ ಬರ್ತಕ್ಕಂಥದ್ದು. ಮತ್ತೆ ಯಾವತ್ತೂ ಸಹ ಲಿಫ್ಟನ್ನು ಹತ್ತದಂಗೆ ಅವರು ಒಂದು 10 ಸರಿ ಮೇಲಿಂದ ಕೆಳ ಕಂಟ್ರೋಲರ್ ಆಫೀಸ್ ಆಗಿರ್ಬೋದು, MHS ಆಗಿರ್ಬೋದು, ಹೋಗಿ ಬಂದು ಫೀಲ್ಡ್ ವಿಸಿಟ್ ಆದ್ರೂ ಸಹ ಯಾವತ್ತೂ ಆ ಲಿಫ್ಟನ್ನು ಬಳಸದೆ ಅಷ್ಟು ಮೆಟಲ್ಗಳನ್ನು ಹತ್ತಿ ತಮ್ಮ ಕಾರ್ಯವನ್ನು ಪ್ರವೃತ್ತಿಯನ್ನು ಮಾಡಿದ್ದಾರೆ. ಆ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯವನ್ನು ನೀಡಿ ಅಂತ ಈ ಸಂದರ್ಭದಲ್ಲಿ ಕೇಳಿ ನನ್ನ ಮಾತನ್ನು ಮುಗಿಸ್ತಿದ್ದಾರೆ. ಫೆನ್ಸಿಂಗ್ ಮಾಡೋ ಪ್ರತಿ ದಿನನೂ ಕೂಡ ನಮ್ಮ RC ಜಗದೀಶ್ ಸರ್ ಅವರು ಸ್ಪಾಟಿಗೆ ಬಂದ್ಬಿಟ್ಟು ರೈತರಿಗೆ ಕನ್ವಿನ್ಸ್ ಮಾಡಿ ನಾವು ಅವರು ಎಲ್ಲ ರೈತರನ್ನ ಒಗ್ಗೂಡಿಸ್ಕೊಂಡು ಸೆಟಲ್ಮೆಂಟ್ ಮಾಡಿ ರೆವಿನ್ಯೂ ಡಿಪಾರ್ಟ್ಮೆಂಟು, ಸ್ಥಳೀಯ ಶಾಸಕರು ಮೀಟ್ ಮಾಡಿ ಈ ವಿಶ್ವವಿದ್ಯಾಲಯಕ್ಕೆ ಭದ್ರತೆಯನ್ನು ನಾವು RC ಜಗದೀಶ್ ಸರ್ ಮಾಡಿಕೊಟ್ಟಿದ್ದಾರೆ ಅಂದರೆ ತಪ್ಪಲಾಗಲಾರ್ದು. ಸೊ RC ಜಗದೀಶ್ ಅವರ ಸಾಕಷ್ಟು ಕೊಡುಗೆಗಳನ್ನು ಇದನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ RC ವಿಭಾಗಕ್ಕೆ ಅಂತ ಸುಮಾರು 147 ವರ್ಗಗಳನ್ನ ನಮ್ಮ ವಿಶ್ವವಿದ್ಯಾಲಯಕ್ಕೆ ಕಾಂಟ್ರಿಬ್ಯೂಷನ್ ಅವರು ಕೊಟ್ಟಿದ್ದಾರೆ. 17 ಕೋಟಿ ವರ್ಕ್ಸ್ಗಳನ್ನ ನಾವು ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ, ನಮ್ಮ ಬ್ರಾಂಚ್ಗೆ. ಆ್ಯಕ್ಚುಲಿ ರೈತರು ಸರಿಯಾದ ತುಂಬಾ ಪ್ರಾಬ್ಲಮ್ ಇತ್ತು. ಲ್ಯಾಂಡ್ ಅಕ್ವಿಸಿಷನ್ ಆಗ್ಬೇಕಾದ್ರೆ ತುಂಬ ಥ್ರೆಟ್ ಇತ್ತು ಈ ಕ್ಯಾಂಪಸ್ಗೆ. ಸೊ ಅದನ್ನೆಲ್ಲರೂ ಕೂಡ ಜೊತೆ ಇದ್ದುಕೊಂಡು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಕೆಲವೊಂದು ಟೈಮಲ್ಲಿ ಈ ಯೂನಿವರ್ಸಿಟಿ ನಾವು ಕೆಲವೊಂದು ಸ್ಪಾಟ್ನ ಯಾರು ನೋಡೋದಿಲ್ಲ. ಒಟ್ಟಿಗೆ ಪಾಪ ನಾವು ಅವರು ಒಬ್ಬರೇ ಹೋಗ್ಬಿಟ್ಟು ಜೀಪ್ ತಗೊಂಡು ನೋಡಿಕೊಂಡು ಇಲ್ಲಿ ನಾಳೆ ಫೆನ್ಸಿಂಗ್ ಆಗ್ಬೋದಾ ಇಲ್ವಾ ಅಂತ ಹೇಳ್ಬಿಟ್ಟು ಮೀಟ್ ಮಾಡಿಕೊಂಡು ಸ್ಥಳೀಯ ಶಾಸಕರನ್ನ ಮೀಟ್ ಮಾಡ್ಕೊಂಡಿದ್ದೀವಿ. ಈ ಕ್ಯಾಂಪಸ್ಗೆ ಫೆನ್ಸಿಂಗ್ ಹಾಕಿದ್ದೀವಿ. ಸೊ ದಿನ ಅವರು ಆಫೀಸಿಂದ ಜಾಸ್ತಿ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ರು. ಸೊ ಅವರ ಮುಂದಿನ ಜೀವನ ಸುಖವಾಗಿರಲಿ, ಸಂತೋಷವಾಗಿರಲಿ ಹೇಳ್ತಾ ಥ್ಯಾಂಕ್ ಯು. Very much thankful of joining this university first of all. Second most thing that when I joined this university I felt very bad to somebody else. That's a good nature he had, and I never felt like he is a vice chancellor to me. He is a father kind. Truly will miss you sir in office. Thank you so much for the opportunity. ವಿಶ್ವವಿದ್ಯಾಲಯದ ಸಿಬ್ಬಂದಿಗಳಿಂದ ತಮಗೆ ಸಿಕ್ಕ ಪ್ರೀತಿ ಹಾಗೂ ಸಹೋದ್ಯೋಗಿಗಳ ಭಾವುಕ ನುಡಿಗಳನ್ನು ಕೇಳಿ ಡಾಕ್ಟರ್ ಜಗದೀಶ್ ಅವರು ಸಹ ಭಾವುಕರಾದರು. ಶಿವಮೊಗ್ಗದಾಗ ಭಾಳ ಬಿಟ್ಕೊಂಡಿಲ್ಲ, ಕಡೆ ಭಾಳ ಭದ್ರವಾಗಿತ್ತು. ಯಾಕೆ ಅಂತ ಹೇಳಿದ್ರೆ ನಾನು ಯಾವಾಗಿದ್ದಾಗ ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ದೆ, ಇಬ್ಬರು ಡಿಸ್ಮಿಸ್ ಮಾಡಿದೆ, ಮತ್ತು ರೀಇನ್ಸ್ಟೇಟ್ ಮಾಡಿದೆ. ಅದೇ ಪ್ರಶ್ನೆ ಸ್ವಲ್ಪ ಹೆದರು ಬಿಟ್ಟಿದ್ದೀವಿ ಶಿವಮೊಗ್ಗದವರು. ಸೊ ಆಗ ನಾನು ಇಂಡೈರೆಕ್ಟಾಗಿ ಬೆಂಗಳೂರಿಗೆ ಹೋಗಿ
ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಡೀನಾಗಿ ಬಂದು ನೆಕ್ಸ್ಟ್ ವೈಸ್ ಚಾನ್ಸಲರ್ ಆಗಿದ್ದು ನನ್ನ ಅದೃಷ್ಟ ಅಂತ ಹೇಳ್ತೀನಿ. ಬಟ್ ನಾನು I reported as a research assistant. There's a lower post in the university ಆಗ ಟೆಕ್ನಿಕಲ್. ಈಗ ನೀವೆಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಒಂದೆಜ್ಜೆ ಮೇಲಿದ್ದೀರಿ. ನಮಗೆ ಆರಿದ್ದಾಗ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಆಸೆ ಇತ್ತು. ಆಮೇಲೆ ಫಾರ್ಮ್ ಸೂಪ್ರೆಂಟ್ಗೆ ಒಳ್ಳೆ ಬುಲೆಟ್ ಬೈಕ್ ಇತ್ತು. ನನಗೆ ಫಾರ್ಮ್ ಸೂಪ್ರೆಂಟ್ ಆಗಬೇಕು ಆಸೆ ಆಗ್ತಿತ್ತು. ಯಾಕೆಂದರೆ ಬುಲೆಟ್ ಬೈಕು ಆಮೇಲೆ 5 ಜನ ಲೇಬರ್ಸ್ಗಳು ಅವರಿಗೆ ಓಡಾಡ್ತಿದ್ರು. ಸೊ ದೆನ್ ಐ ಬಿಕೇಮ್ ಅಸಿಸ್ಟೆಂಟ್ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್ ಆ್ಯಂಡ್ ವೈಸ್ ಚಾನ್ಸಲರ್. ಈ ಮಟ್ಟಕ್ಕೆ ಬೆಳೆದಕ್ಕೆ ಕಾರಣ ಯಾರು ಅಂತ ಹೇಳಿದರೆ ಮುಖ್ಯವಾಗಿ ನನ್ನ ಸಹೋದ್ಯೋಗಿ ದೋಸ್ ವರ್ಕ್ ಅಲಾಂಗ್ ವಿತ್ ಮೀ ಇನ್ ಚಿಲ್ಡ್ರನ್ ಸ್ಕೀಮ್ ಆಯಿತು, ಬೇರೆ ಬೇರೆ ಕಡೆ ಅವರು. ಮತ್ತು ನೆಕ್ಸ್ಟ್ ನನ್ನ ಸ್ಟೂಡೆಂಟ್ಸ್ ಅವ್ರು ಭಾಳ ಸಪೋರ್ಟ್ ಮಾಡಿದ್ರು. ಲಾಸ್ಟ್ ಮತ್ತೆ ಪೇಪರ್ಸ್ ಬಂದರು, ಅವರಿಂದ ವೆರೈಟೀಸ್ ಎಲ್ಲ ಡೆವಲಪ್ ಆಯಿತು. ನಮ್ಮ ಸ್ಟೂಡೆಂಟ್ಸ್ ಆರ್ ಕಾಂಟ್ರಿಬ್ಯೂಟೆಡ್, ಫೀಲ್ಡ್ ಅಸಿಸ್ಟೆಂಟ್ಸ್ ಆರ್ ಕಾಂಟ್ರಿಬ್ಯೂಟೆಡ್, laborers have contributed to the growth of my career. And all my wishes, my friends, especially, ನನಗೆ ಆ್ಯಕ್ಚುಲಿ ವೈಸ್ ಚಾನ್ಸಲರ್ ಆಗಬೇಕು ಇಷ್ಟ ಇರಲಿಲ್ಲ. ಎಲ್ಲರೂ ಓಡಾಡ್ತಾ ಇದ್ರು. ನನಗೆ ಯಾರೋ 4 ದಿನ ಸ್ವಲ್ಪ ನನಗೆ ನೀವಾಗ ಆಗಬಾರ್ದು ಅಂತ ಹೇಳಿದ್ರು. ಇಲ್ಲಪ್ಪ ನನಗೆ ಬೇಡ ಅಂತ ಹೇಳಿದ್ರೆ ಅದು ಸಹ ಕೆಲವರು ಹುರಿದುಂಬಿಸಿದ್ರು ಈ ಕಡೆಯಿಂದ. ಹುರಿದುಂಬಿಸಿ ಅವರಿಗೆ ಏನೇನಾಯಿತು. ಸೊ ಐ ಬಿಕೇಮ್ ವೈಸ್ ಚಾನ್ಸಲರ್. ಅಟ್ ದಿಸ್ ಟೈಮ್ ಐ ಆಲ್ಸೋ thank all my friends who have made this possible. ಭಾಳಷ್ಟು ಸಪೋರ್ಟ್ ಮಾಡಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲ. ಭಾಳಷ್ಟು ಸ್ಟ್ರಾಟಜೀಸ್ ಎಲ್ಲ ಮಾಡಿ ಚೆನ್ನಾಗಿ ಆಯಿತು. ಅದ ನಂತರ ಇರುವಕ್ಕೆ ಬಂದಾಗ ಮೊದಲಿಂದಾಗಿ ನಾನು ಗಣಪತಿ ಮತ್ತು ಗಜೇಂದ್ರ ಹೇಳಿದ್ದೆ. ನಾನು ಅವರಿಬ್ಬರನ್ನೇ ಕರ್ಕೊಂಡ್ಬಂದಿದ್ದು. ಅವತ್ತು ಸ್ಟೂಡೆಂಟ್ ಶಿಫ್ಟ್ ಮಾಡಿದಾಗ ಬಸವರಾಜ ನಾಯಕರು ಪ್ರದೀಪ್ ಇದ್ದಾರೆ. ತೊಂದರೆ ಕೊಟ್ಟಿದ್ರೆ KC ಶಶಿಧರ್ ಅವರಿಗೆ ಯಾವಾಗಲೂ 3 ಅವ್ರು ಸ್ಪೆಷಲ್ ಆಫೀಸರ್ ಆದಮೇಲೆ ನಾನು ಕಾಲೇಜ್ ಕಡೆ ಹೋಗುವ ಗಮನವನ್ನೇ ಬಿಟ್ಟಿದ್ದೆ. ಸುಮ್ಮನೆ ಅವಾಗ ಫಂಕ್ಷನ್ ಬರ್ತಿದ್ದೆ, ಸ್ವಲ್ಪ ಹುಡುಗರು ಮಾತಾಡ್ತಿದ್ದೆ, ಹಾಸ್ಟೆಲ್ಗೆಲ್ಲ ಮುಂದಕ್ಕೆ ಹೋಗ್ತಿದ್ದೆ ಅಷ್ಟೇ. ಬಿಟ್ಟರೆ ಎವ್ರಿ ಕೇರ್ ಅಷ್ಟೇ. ಶಶಿಧರ್ ನಮ್ಮ ಪ್ರದೀಪ್ ಅವರು ಹೇಳಿದಂಗೆ ಇಷ್ಟು ವರ್ಷ 5 ವರ್ಷದಲ್ಲಿ ನೋ ಅನ್ಟುವರ್ಡ್ ಇನ್ಸಿಡೆಂಟ್ ಹ್ಯಾಪನ್ ಇನ್ ದಿಸ್ ಕ್ಯಾಂಪಸ್. ಒಂದು ಟ್ರಾಜಿಡಿ ಆಗಲಿ, ಒಬ್ಬರಿಗೆ ಹಾವಾಗಿ ಕರೆದಿಲ್ಲ, ಚೇಳು ಕಚ್ಚಿಲ್ಲ, ಎಲ್ಲ ಸುಖವಾಗಿದ್ದಾರೆ. ಒಂದು ದಿವಸ ಮಾತ್ರ ಹಾಟ್ಲಲ್ಲಿ ಎವಿಡೆನ್ಸ್ ನೀರು ನಿಂತಿತ್ತು ಅಲ್ವಾ, ಮಳೆ ಬಂದಾಗ ಆ ಹುಡುಗರೆಲ್ಲ ಯೂಟ್ಯೂಬಲ್ಲಿ ಫೋಟೋ ಹಾಕಿದ್ರೆ ನೆಕ್ಸ್ಟ್ ಡೇ ಪಂಪ್ ಮಾಡಿದ್ರು ಹೊರಗಡೆ ವಾಟರ್. ಸೊ ಲೈಕ್ ದಟ್ ಇಟ್ ಹ್ಯಾಸ್ ಹ್ಯಾಪನ್ ಅಂಡ್ ಈ ಆಲ್ಸೋ ಸರ್ವ್ ರಿಜಿಸ್ಟರ್. ಆಮೇಲೆ ಎಲ್ಲರೂ ಸಹ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನೆಕ್ಸ್ಟು ಡೈರೆಕ್ಟರ್ ಆಫ್ ಎಕ್ಸ್ಟೆನ್ಷನ್ ಒಂದು ಒಳ್ಳೆ ಕೃಷಿ ಮೇಳಗಳನ್ನು ಮಾಡಿದ್ವಿ. ಸೊ ನಾವು 6,000 ಬೀಜ ಮಾಡ್ತೀವಿ, 14 ಲಕ್ಷ ಗಿಡ ಮಾಡ್ತೀವಿ, ಒಂದು 6 ಟನ್ ಕನ್ಸೋರ್ಷನ್ ಮಾಡ್ತೀವಿ, ಮತ್ತು 2 ಕ್ವಿಂಟಲ್ 2 ಟನ್ ಜೇನುತುಪ್ಪ ಮಾಡ್ತೀವಿ. ಸೊ 6 ಲಕ್ಷ ಫಸ್ಟ್ ಒಂದು ಕೇಳಿಕೆನ, ಬಟ್ 12 ಲಕ್ಷ ರೈತರಿಗೆ ನಾವು ತಲುಪ್ತಾ ಇದ್ವಿ. ಇದೆಲ್ಲ ಸಾಧನೆ ಆಗಿರೋದು ವೈಸ್ ಚಾನ್ಸಲರ್ ಅಲ್ಲ. ಇಟ್ ಈಸ್ ಆಲ್ ದಿ ಕಾಂಟ್ರಿಬ್ಯೂಷನ್ ಆಫ್ ಟೀಚರ್ಸ್, ಸೈಂಟಿಸ್ಟ್, ಕಮ್ಯುನಿಟೀಸ್, ಸ್ಟಾಫ್, ಟೀಚಿಂಗ್ ಆ್ಯಂಡ್ ಆಸ್ ವೆಲ್ ಆಸ್ ನಾನ್ ಟೀಚಿಂಗ್ ಸ್ಟಾಫ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟೆಲ್ಲ ಸಾಧನೆ ಮಾಡುವಾಗ ಅನೇಕ ಸಂಕಷ್ಟಗಳು ಎದುರಾಗ್ತವೆ. ಆ ಸಂಕಷ್ಟಗಳನ್ನು ನಿವಾರಣೆ ಮಾಡಲಿಕ್ಕೆ ನನಗೆ ನಮ್ಮ ಗಣಪತಿಯವರು ಕಂಡುಕೊಂಡಿದ್ದು ಅಂದರೆ ಉತ್ತಪ್ಪ ದೇವರ ಪೂಜೆ. ಫಸ್ಟ್ ನಮಸ್ಕಾರ ಮಾಡಿ ನಾವು ಒಳಗೆ ಬರೋದು. ಸೊ ಇಲ್ಲಿ ನಾವು ಬಂದಾಗ ನಾನು ಗಜೇಂದ್ರ ಗಣಪತಿ 3 ಜನ ಇದ್ದಿದ್ದು, 6 ಜನ ಟೆಂಪರರಿ ಸ್ಟಾಫ್ ಬಂದಿದ್ದು ಅಲ್ವಾ. ಇವತ್ತು 68 ಜನ ಟೆಕ್ನಿಕಲ್ ಸ್ಟಾಫ್ ಇದೆ, ಮೋರ್ ದ್ಯಾನ್ 300 ನಾನ್ ಟೆಕ್ನಿಕಲ್ ಸ್ಟಾಫ್ ಇದೆ, 600ಕ್ಕೂ ಹೆಚ್ಚಿನ ಸ್ಟೂಡೆಂಟ್ ಸ್ಟ್ರೆಂತ್ ಇದೆ, 1,000 ಜನ ಇದ್ದಾರೆ. ಸೊ ಅದೆಲ್ಲ ಕಾರಣ ಆಗಿದ್ದು ನಿಮ್ಮಿಂದ ಅಂತ ನಾನು ಹೇಳ್ತೀನಿ. ಇಟ್ಸ್ ನಾಟ್ ಮೈ ಕಾಂಟ್ರಿಬ್ಯೂಷನ್. ವೇದಿಕೆಯಲ್ಲಿ ಡಾಕ್ಟರ್ ಶ್ರೀಧರ್, ಡಾಕ್ಟರ್ ವೀರಣ್ಣ, ಡಾಕ್ಟರ್ ಪ್ರದೀಪ್, ತಿಪ್ಪೇಶಪ್ಪ, ಡಾಕ್ಟರ್ ಧನಂಜಯ್, ಪ್ರಿಯಾಂಕಾ, ರವಿಶಂಕರ್ ಪಾಟೀಲ್ ಹಾಗೂ ಇಡೀ ವಿಶ್ವವಿದ್ಯಾಲಯದ ಸಿಬ್ಬಂದಿ ವರ್ಗ ಉಪಸ್ಥಿತಿ.